ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ 77ನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಗುರು ಬಸವಣ್ಣನವರ ಭಕ್ತನ ಭಕ್ತಸ್ಥಳದ ವಚನಗಳನ್ನ ಅರಿಯುವ ಒಂದು ಪ್ರಯತ್ನವನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ಈಗ 75ನೇ ಸಂಚಿಕೆ ಮುಗಿಸಿ 76ನೇ ಸಂಚಿಕೆ ಅಂದ್ರೆ 351ನೇ ವಚನದಿಂದ 355ನೇ ವಚನ ತನಕ ಈ ಸಂಚಿಕೆಯಲ್ಲಿ ಅರಿಯುವ ಪ್ರಯತ್ನವನ್ನ ಮಾಡೋಣ. ಈ ಎಲ್ಲಾ ವಚನಗಳು ಕೂಡ ಹಿಂದೆ ಬಂದಂತ ಹಲವಾರು ವಚನಗಳು, ಈ ಸಂಚಿಕೆಯಲ್ಲಿ ಬರ್ತಾ ಇರುವಂತಹ ವಚನಗಳು, ಇವೆಲ್ಲವೂ ಕೂಡ ಭೃತ್ಯಾಚಾರದ ವಿಚಾರಗಳನ್ನು ತಿಳಿಸಿಕೊಡ್ತಾ ಇದ್ದಾವೆ. ಅಂದ್ರೆ ವ್ಯಕ್ತಿಯೊಬ್ಬ ಹೇಗೆ ಬೆಳೀತಾ ಹೋಗ್ತಾ ಇದ್ದಾಗೆ ತನ್ನಲ್ಲಿ ವಿನಯವಂತಿಕೆ, ವಿಧೇಯತೆ, ವಿನಮ್ರತೆ ಹೇಗೆ ತನ್ನ ಒಂದು ಜೊತೆಗಾರರಾಗಿ ಇವುಗಳು ಕೂಡ ಬರಬೇಕು, ಈ ಗುಣಗಳು ಅನ್ನುವುದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಜೊತೆಗೆ ತಾನು ಸಾಗುವುದಲ್ಲದೆ, ಜ್ಞಾನವನ್ನ ಸಂಪಾದಿಸುವುದಲ್ಲದೆ ಅಥವಾ ಅನುಭವವನ್ನು ಹೊಂದುವುದಲ್ಲದೆ ಕೆಳಗೆ ಬಿದ್ದಂಥವರ ಬಗ್ಗೆಯೂ ಕೂಡ, ಶೋಷಿತವರು, ನಿಮ್ನ ವರ್ಗದಲ್ಲಿ ಇರುವಂಥವರು, ಯಾರು ಸಹಾಯಕ್ಕಾಗಿ ಅಂಗಲಾಚ್ತಾ ಇದ್ದಾರೆ ಅಂಥವರ ಕಡೆಗೂ ಕೂಡ ದೃಷ್ಟಿ ನೆಟ್ಟು ಅವರನ್ನು ಕೂಡ ಜೊತೆಗೆ ಕರೆದೊಯ್ಯಬೇಕು ಎನ್ನುವ ಒಂದು ಮಾನಸಿಕ ತುಡಿತ, ಇವು ನಮ್ಮಲ್ಲಿ ಪ್ರತಿಯೊಬ್ಬನಲ್ಲೂ ಕೂಡ ಅಳವಡಬೇಕು ಅನ್ನುವುದು ಈ ವಚನಗಳ ಒಂದು ಸಾರ ಸಂಗ್ರಹ. ಇದಿಲ್ಲದಿದ್ರೆ ಒಬ್ಬ ವ್ಯಕ್ತಿ ತಾನು ಜ್ಞಾನವನ್ನ ಸಂಪಾದನೆ ಮಾಡಿ, ಅನುಭವವನ್ನ ಸಂಪಾದನೆ ಮಾಡಿ, ಒಂದು ಕತ್ತಲೆ ಕೋಣೆಯಲ್ಲಿ ಧ್ಯಾನ ಮಾಡಿಕೊಂಡು ನಿರಂತರವಾಗಿ 24 ತಾಸು ಕೂತ್ಕೊಂಡು ಅಥವಾ ವರ್ಷ ಪೂರ್ತಿ ಕೂತ್ಕೊಂಡ್ರೆ ಸಮಾಜಕ್ಕೆ ಆತನಿಂದ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗೋದಿಲ್ಲ. ಜ್ಞಾನವನ್ನ ಸಂಪಾದಿಸಿದಂಥ ವ್ಯಕ್ತಿ ಬೆಳಕನ್ನ, ಹೇಗೆ ಒಂದು ಜ್ಯೋತಿ ಬೆಳಕನ್ನ ಹಚ್ಚಿದ ಮೇಲೆ ಅದರ ಬೆಳಕು ಎಲ್ಲ ಸುತ್ತೆಲ್ಲ ಪಸರಿಸುತ್ತೆ, ಹಾಗೆ ಒಬ್ಬ ವ್ಯಕ್ತಿ ತಾನು ಸಂಪಾದಿಸಿದ ಜ್ಞಾನ, ತಾನು ಸಂಪಾದಿಸಿದ ಅನುಭವವನ್ನ ಮತ್ತೆ ಜಗತ್ತಿಗೆ ಧಾರೆ ಎರಿಬೇಕಾಗುತ್ತೆ. ಇದನ್ನೇ ದಾಸೋಹ ಅಂತ ಕರೀತಾರೆ, ಜ್ಞಾನ ದಾಸೋಹ. ಆ ದಾಸೋಹವನ್ನ ಬರೀ ಜ್ಞಾನ ದಾಸೋಹವನ್ನ ಮಾಡ್ತೀನಿ ಅಂತ ಹೇಳ್ಕೊಂಡು ಹೋಗ್ತೀನಿ ಅಂತಂದ್ರೆ ಆಗ್ಲಿಲ್ಲ. ಅವರನ್ನ ಜೊತೆಗೆ ಕೈ ಹಿಡಿದು ಕರೆದುಕೊಂಡು ಹೋಗುವಂತ ಒಂದು ಪ್ರಕ್ರಿಯೆಯನ್ನ ನಾವು ಅಳವಡಿಸಿಕೊಳ್ಳಬೇಕು ಅನ್ನೋದು ಗುರು ಬಸವಣ್ಣನವರ ಈ ವಚನಗಳನ್ನ ನೋಡ್ತಾ ಇದ್ದಾಗ ನಮ್ಮ ಮನಸ್ಸಿಗೆ ಬರಬೇಕು. ಯಾಕೆಂದ್ರೆ ಹಿಂದೆ ಹಲವಾರು ಬಾರಿ ಹೇಳಿರೋ ರೀತಿ ಬಸವಣ್ಣನವರಂತ ಮತ್ತೊಬ್ಬ ಈ ಒಂದು ಇಷ್ಟು ತುಡಿತ ಇರುವಂತ ಮನುಷ್ಯ ಈ ಜಗತ್ತಿನಲ್ಲಿ ಹುಟ್ಟಿರ್ಲಿಕ್ಕೆ ಸಾಧ್ಯ ಇಲ್ವೇನೋ ಅಂತ ಅನ್ಸುತ್ತೆ. ಯಾಕೆಂದ್ರೆ ತಾನು ಬದುಕಿ ಹೋದ್ರೆ ಸಾಕು ಅನ್ನುವ ಒಂದು ಭಾವ ಬಸವಣ್ಣನವರಿಗೆ ಯಾವತ್ತಿಗೂ ಕೂಡ ಇರಲಿಲ್ಲ. ಜಗತ್ತನ್ನ, ಅದರಲ್ಲೂ ಕೆಳಗೆ ಬಿದ್ದಂಥವರನ್ನ ಮೇಲೆತ್ತಿ ತನಗಿಂತ ಮಿಗಿಲಾಗಿಸಿ ಅವರನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ವಿಚಾರ ಬಸವಣ್ಣನವರ ಒಂದು ತುಡಿತ. ಆ ತುಡಿತದ ಫಲವಾಗಿಯೇ ಈ ಎಲ್ಲ ವಚನಗಳು ಬರ್ತಾ ಇದ್ದಾವೆ. ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೆ, ತಾವು ಅತ್ಯಂತ ನಿಕೃಷ್ಟರಾಗಿ, ಕನಿಷ್ಠರಾಗಿ, ಜಗತ್ತು ತನಗಿಂತ ಅತ್ಯಂತ ಶ್ರೇಷ್ಠ ಎನ್ನುವ ಒಂದು ಭಾವನೆಯನ್ನ ಭಾವಿಸಿ ಆ ರೀತಿ ನಡೆದುಕೊಳ್ಳುವ ಗುಣ ಕೇವಲ ಬಸವಣ್ಣನವರಲ್ಲಿ ಇತ್ತು. ಅವರಲ್ಲಿ ಬಿಟ್ಟರೆ ಜಗತ್ತಿನಲ್ಲಿ ಇನ್ನ ಯಾವ ಮಹಾಪುರುಷರಲ್ಲಿಯೂ ಕೂಡ ಅಂಥ ಗುಣಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ. ಆ ನಿಟ್ಟಿನಲ್ಲಿ ಈಗ 351ನೇ ವಚನ ಈ ರೀತಿ ಇದೆ. ಹಿರಿಯಯ್ಯ ಶೊಪಚಯ್ಯ, ಕಿರಿಯಯ್ಯ ಡೋಹರ ಕಕ್ಕಯ್ಯ, ಅಯ್ಯಗಳಯ್ಯ ನಮ್ಮ ಮಾದಾರ ಚೆನ್ನಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಶರಣರು ಎನ್ನ ಸಲಹುವರಾಗಿ. ಈ ಒಂದೊಂದು ವಚನಗಳು ಕೂಡ ಹಿಂದೆ ಬಂದಂತ ಹಲವಾರು ವಚನಗಳು, ಈ ಸಂಚಿಕೆಯಲ್ಲಿ ಬರುವ ಹಲವಾರು ವಚನಗಳು ಎಲ್ಲವೂ ಕೂಡ ಹಿಂದೆ ಆಗಿ ಹೋದಂತ ಅಥವಾ ಅತಿ ನಿಮ್ನ ವರ್ಗದಿಂದ ಬಂದಂತ, ಹುಟ್ಟಿನಿಂದ ಅತಿ ಒಂದು ಕೆಳಸ್ತರದಿಂದ ಬಂದಂತ ಜನರ ವಿಚಾರಗಳನ್ನ ಕುರಿತೇ, ಸಾಧಕರ ವಿಚಾರಗಳನ್ನ ಕುರಿತೇ ತೆಗೆದುಕೊಂಡು ಹೇಳುವಂತ ವಿಚಾರಗಳನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಯಾಕೆಂದ್ರೆ ಈಗ ನಾವು ಅವ್ರು ಮೇಲೆತ್ತಬೇಕಾಗಿರುವಂತದ್ದು ಕೆಳಗೆ ಬಿದ್ದಂಥವ್ರನ್ನ, ಶೋಷಿತರನ್ನ. ಹಾಗಾಗಿ ಮೊದಲು ನಾವು ಯಾವ ರೀತಿ ನಮ್ಮ ಒಂದು ಗುಣಗಳನ್ನ ಬದಲಾಯಿಸಿಕೊಳ್ಳಬೇಕು ಅನ್ನುವ ವಿಚಾರವನ್ನ ಇಲ್ಲಿ ನಮಗೆ ಮನದಟ್ಟು ಕೊಡ್ತಾ ಹೋಗ್ತಾ ಇದ್ದಾರೆ. ಹಿರಿಯಯ್ಯ ಶೊಪಚಯ್ಯ, ಹಿರಿಯಯ್ಯ ಅಂದ್ರೆ ದೊಡ್ಡಪ್ಪ, ಯಾರು ಶೊಪಚಯ್ಯ, ಇವೆಲ್ಲ ಹೆಸರುಗಳು ಕೇಳಿದ್ರೆ ಗೊತ್ತಾಗುತ್ತೆ ಇವರು ಬಹುಶಃ ಎಲ್ಲರೂ ಕೂಡ ನಿಮ್ನ ವರ್ಗದಿಂದ ಬಂದಂತವ್ರು. ಯಾಕೆಂದ್ರೆ ಆಗಿನ ಕಾಲಘಟ್ಟದಲ್ಲಿ
ಎಲ್ರೂ ಎಲ್ಲ ಹೆಸರುಗಳನ್ನು ಕೂಡ ಇಡೋ ಹಾಗಿರ್ಲಿಲ್ಲ. ಈ ಉತ್ತಮರಿಗೆ ಅಂತಾನೆ ಕರೆಸಿಕೊಳ್ಳುವಂತ ಹಾರುವರಿಗೆ, ವೈಶ್ಯರಿಗೆ ಇವರಿಗೆ ಬೇರೆ ಹೆಸರುಗಳು. ಇನ್ನ ಶೂದ್ರರಿಗೆ ಪಂಚಮರು ಅಂತ ಇವರುಗಳಿಗೆ ಬೇರೆ ಹೆಸರುಗಳು ಅಂತ ಸಮಾಜದಲ್ಲಿ ವರ್ಗೀಕರಣ ಆಗೋಗ್ಬಿಟ್ಟಿತ್ತು ಹೆಸರಿಡೋದ್ರಲ್ಲೂ ಕೂಡ. ಆ ನೆಲೆಯಲ್ಲಿ ನೋಡಿದಾಗ ಈ ಶೊಪಚಯ್ಯ, ಕಕ್ಕಯ್ಯ ಈ ತರದ ಹೆಸರುಗಳೆಲ್ಲ ಹುಟ್ಟಿನಿಂದ, ಸಾಧನೆಯಿಂದ ಅಲ್ಲ, ಹುಟ್ಟಿನಿಂದ ಅತ್ಯಂತ ಕೆಳಸ್ತರದಿಂದ ಬಂದಂಥ ಸಾಧಕ ಜೀವಿಗಳು. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಶೊಪಚಯ್ಯನವರೇ ನನ್ನ ದೊಡ್ಡಪ್ಪ. ಹಿರಿಯಯ್ಯ ಶೊಪಚಯ್ಯನವರು ನನ್ನ ದೊಡ್ಡಪ್ಪ. ಡೋಹರ ಕಕ್ಕಯ್ಯ ಅವರು ನನಗೆ ಚಿಕ್ಕಪ್ಪ. ಕಿರಿಯಯ್ಯ ಡೋಹರ ಕಕ್ಕಯ್ಯ ನನಗೆ ಚಿಕ್ಕಪ್ಪ. ಅಯ್ಯಗಳಯ್ಯ ನಮ್ಮ ಮಾದಾರ ಚೆನ್ನಯ್ಯ. ನಮ್ಮ ಅಪ್ಪ ಯಾರು ಅಂದ್ರೆ ಮಾದಾರ ಚೆನ್ನಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಶರಣರು ಎನ್ನ ಸಲಹುವರಾಗಿ. ಇವರೆಲ್ಲರೂ ಕೂಡ ನನ್ನನ್ನ ಸಲಹುತ್ತಾರೆ. ಹಿಂದಿನ ವಚನಗಳಲ್ಲಿ ನೋಡಿದೆ, ಇವರೆಲ್ಲರ ಮನೆಯಲ್ಲಿ ಭಕ್ತಿ ಭಿಕ್ಷವನಿಕ್ಕಿ ಬೇಡಿದರೆ ಅವರೆಲ್ಲರೂ ಭಕ್ತಿ ಭಿಕ್ಷವನಿಕ್ಕಿ ನನ್ನ ಪಾತ್ರೆ ತುಂಬಿತ್ತು ಎನ್ನುವ ಒಂದು ವಚನವನ್ನ ನೋಡಿದ್ವಲ್ಲ. ಹಾಗಾಗಿ ಇವರೆಲ್ಲರೂ ಕೂಡ ನನ್ನನ್ನ ಸಲಹುತ್ತಾರೆ ಅನ್ನೋ ಒಂದು ವಿಚಾರವನ್ನ ಬಸವಣ್ಣನವರು ಇಲ್ಲಿ ಹೇಳ್ತಾ ಇದ್ದಾರೆ. ಉದ್ದೇಶ ಇಷ್ಟೇ, ಅವರು ಕೆಳಗೆ ಬಿದ್ದವರು ಅಂತ ಹಾಗೆ ಬಿಟ್ಟು ಹೋಗೋದಲ್ಲ, ಅವರನ್ನ ಜೊತೆಗೆ ಕರೆದುಕೊಂಡು ಹೋಗಬೇಕು ಅನ್ನುವ ಒಂದು ವಿಚಾರವನ್ನ ಬಸವಣ್ಣನವರು ಈ ವಚನಗಳಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮುಂದಿನ ವಚನ ಕೂಡ ಅದೇ ರೀತಿಯಾಗಿದೆ. ಎಮ್ಮ ತಾಯಿ ನಿಂಬವೇ ನೀರ ನೆರೆದು ಉಂಬೋಳ. ಎಮ್ಮಯ್ಯ ಚೆನ್ನಯ್ಯ ರಾಯ ಕಂಪಣವ ಹೇರುವ. ಎಮಗೆ ಆರೂ ಇಲ್ಲವೆಂಬಿರಿ. ಎಮ್ಮಕ್ಕ ಕಂಚಿಯಲ್ಲಿ ಬಾಣಸ ಮಾಡುವಳು. ಎಮಗೆ ಆರೂ ಇಲ್ಲವೆಂಬಿರಿ. ಎಮ್ಮ ಅಜ್ಜರು ಹಡೆದ ಭಕ್ತಿಯ ನಿಮ್ಮ ಕೈಯಲು ಕೊಂಬೆ ಕೂಡಲ ಸಂಗಮ ದೇವ. ಯಾಕೆ ಈ ವಚನಗಳೆಲ್ಲ ಬರ್ತಾ ಇದೆ? ಇವೆಲ್ಲ ಸಾಂದರ್ಭಿಕ ವಚನಗಳು ಅಂತ ನಾನು ಹಿಂದೆ ಒಂದ್ಸಾರಿ ಹೇಳಿದ್ದೆ. ಸಾಂದರ್ಭಿಕ ವಚನಗಳು ಅಂತಂದ್ರೆ ಬಸವಣ್ಣನವರು ಇವರನ್ನ ಮನಃಪರಿವರ್ತನೆಗೆ ಹೋಗ್ತಾ ಇದ್ದಾರೆ. ಇವರುಗಳ ಮನಃಪರಿವರ್ತನೆಗೆ ಅಂದ್ರೆ, ನೀವು ಹಿಂದೆ ಏನೋ ತುಳಿತಕ್ಕೆ ಒಳಗಾಗಿದ್ದೀರಿ, ನೀವು ಜಗತ್ತಿನಲ್ಲಿ ಎಲ್ಲರೂ ಸಮಾನ, ಸೃಷ್ಟಿಯಲ್ಲಿ ಎಲ್ಲರೂ ಸಮಾನ, ಯಾರೂ ಕೂಡ ಮೇಲಿಂದ ಹುಟ್ಟಿಲ್ಲ, ಯಾರು ಕೆಳಗಿಂದ ಹುಟ್ಟಿಲ್ಲ, ಎಲ್ಲರೂ ಹುಟ್ಟೋದು ಒಂದೇ ರೀತಿ. ಈ ರೀತಿಯಾದ ವಿಚಾರಗಳನ್ನ ಬಸವಣ್ಣನವರು ವೈಜ್ಞಾನಿಕವಾಗಿ, ವೈಚಾರಿಕವಾಗಿ ತಿಳಿಸಿಕೊಡುವ ಪ್ರಯತ್ನವನ್ನ ಮಾಡಿದಾಗ್ಯೂ ಕೂಡ ತಾವು ಸಮಾಜದಲ್ಲಿ ತುಳಿತಕ್ಕೆ ಒಳಗಾದಂತ ಜನರು ಬಸವಣ್ಣನವರ ಜೊತೆಗೆ ಬರಲಿಕ್ಕೆ ನಿರಾಕರಿಸ್ತಾ ಇರ್ತಾರೆ ಆರಂಭದ ದಿನಗಳಲ್ಲಿ. ಯಾಕೆ ನಿರಾಕರಿಸ್ತಾರೆ ಅಂದ್ರೆ, ಅವರಿಗೆ ಭಯ. ಎರಡು ರೀತಿಯ ಭಯ ಅಂತ ಹೇಳಿದ್ದೇನೆ. ಒಂದು ಭಯ ರಾಜ ಭಯ, ಸಮಾಜದ ಭಯ. ಎಲ್ಲಿ ಬಸವಣ್ಣನವರ ಜೊತೆ ನಾವು ಗುರುತಿಸ್ಕೊಬಿಟ್ರೆ ನಮಗೆ ಸಮಾಜದಿಂದ ಒಂದು ತೊಂದರೆ ಆಗುತ್ತೆ, ರಾಜನ ಕಡೆಯಿಂದ ತೊಂದರೆ ಆಗುತ್ತೆ ಅನ್ನೋ ಒಂದು ಭಯ. ಇನ್ನೊಂದು ದೇವರ ಮೇಲೆ ಇದ್ದಂತ ಭಯ ಅವರುಗಳಿಗೆ. ಇನ್ನು ಆರಂಭಿಕ ನೆಲೆಯಲ್ಲಿ ದೇವರುಗಳು ನಾವೀಗ ಮೊದಲೇ ಈ ರೀತಿಯಾದ ಒಂದು ಮೂಢನಂಬಿಕೆಯಿಂದ ಇದ್ದಂತ ಜನಗಳಿಗೆ ನೀವು ಬ್ರಾಹ್ಮಣರ ಸಂಘ ಮಾಡಿದ್ರೆ ಈ ತರ ಮಾಡಿದ್ರೆ ಆ ತರ ಆಗುತ್ತೆ, ಈ ತರ ಆಗುತ್ತೆ ಅಂತ ಏನೋ ಕಥೆಗಳು ಕಟ್ಟಿ ಹೇಳ್ತಾರಲ್ಲ. ಹಾಗಾಗಿ ದೇವ್ರ ನಮ್ಮ ಮೇಲೆ ಮುನಿಸ್ಕೊಬಿಟ್ರೆ ತೊಂದರೆ ಆಗ್ಬಿಡುತ್ತೆ ಅನ್ನೋ ಒಂದು ಭಯ. ಈ ಎಲ್ಲಾ ಭಯಗಳಿಂದ ಅವರು ಬಸವಣ್ಣನವರಿಂದ ತಪ್ಪಿಸ್ಕೊಂಡು ಹೋದ್ರೆ ಸಾಕು ಅಂತ ಹೋಗ್ತಾ ಇರುವಂತ ಸನ್ನಿವೇಶಗಳಲ್ಲಿ ಬಸವಣ್ಣನವರು ಈ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ನಿಮ್ಗೆ ಯಾರು ಇಲ್ಲ ಅಂತ ಯಾಕಂತೀರಿ, ನಿಮಗೆ ಎಲ್ಲರೂ ಇದ್ದಾರೆ ನೋಡಿ ಅಂತ ಹೇಳ್ತಾ ಇದ್ದಾರೆ. ಎಮ್ಮ ತಾಯಿ ನಿಂಬವೇ ನೀರ ನೆರೆದುಂಬಳು. ಯಾರ್ಯಾರಿದ್ದಾರೆ? ನಿಂಬವ್ವೆ. ಇವರೆಲ್ಲ ಹಿಂದೆ ಆಗಿ ಹೋಗಿರುತ್ತ ಶಿವಶರಣರು. ಎಮ್ಮಯ್ಯ ಚೆನ್ನಯ್ಯ ರಾಯ ಕಂಪಣವನು ಹೇರುವ. ರಾಯ ಕಂಪಣ ಚೆನ್ನಯ್ಯ ಇದ್ದಾರಲ್ಲ ಅವರು. ಆಮೇಲೆ ಎಮಗೆ ಆರೂ ಇಲ್ಲವೆಂಬಿರಿ. ಎಮ್ಮಕ್ಕ ಕಂಚಿಯಲ್ಲಿ ಬಾಣಸವ ಮಾಡುವಳು. ಯಾರು? ಸಿರಿಯಾಳನ ಹೆಂಡತಿಯವರು ಕಂಚಿಯಲ್ಲಿ ಬಾಣಸ ಮಾಡಿದ ಮಗನನ್ನ ಬಾಣಸ ಮಾಡಿದ. ಇವರೆಲ್ಲ ಯಾರು ಅಂತ ತಿಳ್ಕೊಂಡಿದ್ದೀರಿ? ಇವರೆಲ್ಲ ನಿಮ್ಮ ಹಿರಿಯರು, ನಮ್ಮ ಹಿರಿಯರು ಅಂತ ಹೇಳ್ತಾ ಇದ್ದಾರೆ ಬಸವಣ್ಣನವರು. ಎಮ್ಮ ಅಜ್ಜರು ಹಡೆದ ಭಕ್ತಿಯ ನಿಮ್ಮ ಕೈಯಲ್ಲೂ ಕೊಂಬೆ ಕೂಡಲ ಸಂಗಮ ದೇವ. ಅಜ್ಜರು ಅಂದ್ರೆ ಈ ನಮ್ಮ ಸಂಪ್ರದಾಯ ಶೈವ ಪರಂಪರೆ ಏನು ಬಂದಿದೆ, ಇವರು ಅಜ್ಜರು ಹಿಂದೆ ಶಿವನ್ ತನಕ ಹೋಗುತ್ತೆ ಅದು. ಅವರುಗಳು ಹಡೆದ ಭಕ್ತಿಯ ಅಂದ್ರೆ ಸಾಧಿಸಿದ ಸಾಧನೆಯ ನಿಮ್ಮ ಕೈಯಲ್ಲೂ ಕೊಂಬೆ, ನಿಮ್ಮಿಂದನೂ ಆದ್ರೆ ಸಾಧ್ಯ ಇದೆ, ನೀವೇನು ಕೀಳಲ್ಲ ಬನ್ನಿ ಅಂತ ಬಸವಣ್ಣನವರು ಅವರಿಗೆ ಆತ್ಮಬಲವನ್ನ ತುಂಬುತ್ತಾ ಇರುವಂತ ವಚನಗಳು ಇವು. ಮುಂದೆ ಹೇಳ್ತಾರೆ, ಎನಗಾರೂ ಇಲ್ಲವೆಂಬರು. ಬಾಣನವ ನಾನು, ಮಯೂರನವ ನಾನು, ಕಾಳಿದಾಸನವ ನಾನು. ಕಕ್ಕಯ್ಯ ಹಿರಿಯಯ್ಯ ಚೆನ್ನಯ್ಯ ಚಿಕ್ಕಯ್ಯ ಎತ್ತಿ ಮುದ್ದಾಡಿಸಿದರೆನ್ನ ಕೂಡಲ ಸಂಗಯ್ಯ. ನೋಡಿ, ನನಗೆ ಯಾರೂ ಇಲ್ಲ ನಮಗೆ ಅಂತೇಳಿ ನಾವು ಸಾಮಾನ್ಯವಾಗಿ ಪ್ರತಿಯೊಬ್ರು ಕೂಡ ನಾವು ಕೂಡ ಸಂದರ್ಭಗಳಲ್ಲಿ ಅಂದ್ಕೊಳ್ತೀವಿ. ಎಷ್ಟೋ ಸಾರಿ ಕಷ್ಟ ಬಂದಾಗ ಮನುಷ್ಯನ ಸ್ವಭಾವ
ಯಾರಿದ್ದಾರೆ ನಮಗೆ ಅಂತ ಅಂದ್ಕೊಳ್ಳೋದು ಪ್ರತಿಯೊಬ್ಬರ ಒಂದು ಸ್ವಭಾವ. ಅಂಥದ್ರಲ್ಲಿ ತುಳಿತಕ್ಕೆ ಒಳಗಾದಂಥವ್ರು, ಯಾವ ಒಂದು ಬೆಂಬಲ ಇಲ್ಲದೆ ಇದ್ದಂಥವ್ರು, ಅವರು ನಮಗೆ ಯಾರಿದ್ದಾರೆ ದೇವರೇ ಗತಿ ಅಂತ ಹೇಳುತ್ತಿರುವಂತ ಸಂದರ್ಭದಲ್ಲಿ ಬಸವಣ್ಣನವ್ರು ಹೇಳ್ತಾ ಇದ್ದಾರೆ, ಯಾರೂ ಇಲ್ಲ ಯಾರೂ ಇಲ್ಲ ಅಂತ ಯಾಕಂತೀರಿ? ಬಾಣ, ಹಿಂದೆ ಆಗಿ ಹೋದಂತ ಬಾಣ, ಹಿಂದೆ ಆಗಿ ಹೋದಂತ ಮಯೂರ, ಕಾಳಿದಾಸ, ಇವರೆಲ್ಲರನ್ನೂ ಉದಾಹರಣೆ ಕೊಡ್ತಾರೆ. ಇವರು ಆಮೇಲೆ ಕಕ್ಕಯ್ಯ, ಹಿರಿಯಯ್ಯ, ಚಿಕ್ಕಯ್ಯ, ಚೆನ್ನಯ್ಯ, ಇವರೆಲ್ಲ ಇದ್ದಾರಲ್ಲ, ಚೆನ್ನಯ್ಯ, ಕಾಳಿದಾಸ, ಹಿರಿಯಯ್ಯ, ಎತ್ತಿ ಮುದ್ದಾಡಿಸಿದರೆನ್ನ, ಇವರೆಲ್ಲ ನಮ್ಮನ್ನ ಎತ್ತಿ ಮುದ್ದಾಡಿಸ್ತಾರೆ. ಅಂದ್ರೆ ಅವರ ಜೀವನ ಚರಿತ್ರೆಯನ್ನು ತಿಳ್ಕೊಂಡು ನೋಡಿ ನೀವು, ಅವ್ರು ಯಾವ ರೀತಿ ಬಂದ್ರು ಅಂತೇಳಿ, ಅವರು ಯಾವ ರೀತಿ ಸಾಧನೆ ಮಾಡಿದ್ರು ಅಂತ. ಆ ಸಾಧನೆಗಳನ್ನ ತಿಳ್ಕೊಂಡ್ರೆ ಪ್ರತಿಯೊಬ್ಬರಿಗೂ ಕೂಡ ತಾನು ಮಾಡ್ಲಿಕ್ಕೆ ಒಂದು ಆತ್ಮಬಲ ಬರ್ತಾ ಇದೆ. ಅದನ್ನ ಬಸವಣ್ಣನವರು ಇಲ್ಲಿ ಹೇಳ್ತಾ, ಇವರೆಲ್ಲರೂ ಇದ್ದಾರೆ ನಮ್ಮ ಬೆನ್ನಿಗೆ ಅನ್ನೋ ಒಂದು ವಿಚಾರವನ್ನ ಗುರು ಬಸವಣ್ಣನವರು ತಿಳಿಸಿ ಹೇಳ್ತಾ, ಕೆಳಗೆ ಬಿದ್ದಂತವರನ್ನ ಮೇಲೆ ಎತ್ತುವ ಪ್ರಯತ್ನದಲ್ಲಿ ಸತತವಾಗಿ ನಿರತರಾಗಿದ್ದಾರೆ. ಅಯ್ಯ, ನಿಮ್ಮ ವಂಶಾವಳಿಯಲ್ಲೂ ಒಬ್ಬ ತೊತ್ತಿನ ಮಗ ಹುಟ್ಟಿದ, ಆತನ ತೊತ್ತಿನ ಮಗ ನಾನಯ್ಯ, ಬಳಿದೊತ್ತು ಬಳಗದೊತ್ತು ವಂಶದೊತ್ತು ನಾನಯ್ಯ, ಕೂಡಲ ಸಂಗಮ ದೇವಯ್ಯ, ನಿಮ್ಮ ಒಡೆತನಕ್ಕೆ ಕೇಡಿಲ್ಲವಾಗಿ ಎನ್ನ ತೊತ್ತುತನಕ್ಕೆ ಕೇಡಿಲ್ಲ. ನೋಡಿ, ಒಂದೊಂದು ವಚನದಲ್ಲಿ ಒಂದೊಂದು ಉದಾಹರಣೆಗಳನ್ನ ಕೊಡ್ತಾ ಹೋಗ್ತಾರೆ. ಒಂದು ವಚನ ಹೇಳಿ ಮುಗಿಸ್ಬಿಡ್ಬೋದಾಗಿತ್ತು, ಸಾಕಾಗಿತ್ತು, ನಿಮ್ ಜೊತೆ ನಾನು ಇದೀನಿ ಬನ್ನಿ ಅಂತೇಳಿ. ಆದ್ರೆ ಎಷ್ಟು ವಚನಗಳನ್ನ ಹೇಳ್ತಾ ಹೋಗ್ತಾ ಇದ್ದಾರೆ ಅಂದ್ರೆ ಹೇಳ್ತಾ ಹೋದಾಗ ಹೆಚ್ಚು ಮನದಟ್ಟಾಗುತ್ತೆ, ಹೆಚ್ಚು ಅರ್ಥ ಆಗುತ್ತೆ. ಒಂದ್ಸರಿ ಹೇಳ್ಬಿಟ್ರೆ ಅದಷ್ಟಕ್ಕೆ ಮುಗ್ದೋಗ್ಬಿಡುತ್ತೆ, ಏನು ಅರ್ಥ ಆಗೋದಿಲ್ಲ. ಹಾಗಾಗಿ ಆ ವಿಚಾರವನ್ನ ಬೇರೆ ಬೇರೆ ಮಗ್ಗಲುಗಳಿಂದ ಹೇಳ್ತಾ ಹೋಗ್ತಾರೆ. ನನಗೆ ಯಾರೂ ಇಲ್ಲ ಅಂತೀರಿ, ಅವರೆಲ್ಲ ನೋಡ್ರಿ ಅಂತ ಹೇಳ್ತಾರೆ. ಆಮೇಲೆ ಮತ್ತೆ ಕಾಳಿದಾಸನ ಹತ್ರ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಈಗ ಏನ್ ಹೇಳ್ತಾ ಇದ್ದಾರೆ, ನಿಮ್ಮ ವಂಶಾವಳಿಯಲ್ಲೂ ಒಬ್ಬ ತೊತ್ತಿನ ಮಗ ಹುಟ್ಟಿದ, ಅಂದ್ರೆ ಶಿವನ ಪರಂಪರೆಯನ್ನು ಇಟ್ಕೊಂಡು ಬರ್ತಾ ಇದ್ದಾರೆ. ತೊತ್ತಿನ ಮಗ ಹುಟ್ಟಿದ, ಆತನ ತೊತ್ತಿನ ಮಗ ನಾನು ಆಳಿನ ತೊತ್ತು ಅಂದ್ರೆ ಆಳು, ಸೇವಕರ ಮಗ ನಾನು ಅಂತ ಹೇಳ್ಕೊಳ್ತಾ ಇದ್ದಾರೆ. ಬಳಿದೊತ್ತು ಬಳಗದೊತ್ತು ವಂಶದೊತ್ತು ನಾನಯ್ಯ, ನಾನು ಅಂತಂದ್ರೆ ಯಾರಿಲ್ಲಿ, ನಾನು ಎಲ್ಲರ ಸೇವಕ ಅಂತ ಹೇಳ್ಕೊಳ್ತಾ ಇದ್ದಾರೆ ಬಸವಣ್ಣನವರು. ಹಾಗೆ ಪ್ರತಿಯೊಬ್ಬ ಜೀವಿಯೂ ಕೂಡ, ಪ್ರತಿಯೊಬ್ಬ ಸಾಧಕನೂ ಕೂಡ ಆ ಸೇವಕ ಮನೋಭಾವವನ್ನ ಅಳವಡಿಸಿಕೊಳ್ಬೇಕು ತನ್ನ ಜೀವನದಲ್ಲಿ ಅಂತ ಈ ವಚನಗಳ ಸಂದೇಶ. ಮುಂದೆ ಹೇಳ್ತಾರೆ, ನಿಮ್ಮ ಒಡೆತನಕ್ಕೆ ಕೇಡಿಲ್ಲವಾಗಿ ಎನ್ನ ತೊತ್ತುತನಕ್ಕೆ ಕೇಡಿಲ್ಲ. ಶಿವನೇ, ನಿಮ್ಮ ಒಡೆತನಕ್ಕೆ ಕೇಡಿಲ್ಲ ಅಲ್ವಾ, ನೀನೇ ಸಕಲ ಸೃಷ್ಟಿಯ ಒಡೆಯ, ಹಾಗೆ ನನ್ನ ತೊತ್ತುತನಕ್ಕೆ ಕೇಳಿಲ್ಲ. ಇವೆರಡು ಇದೆಯಲ್ಲ, ಬಹಳ ಈ ಕೊನೆ ಸಾಲು, ನಿಮ್ಮ ಒಡೆತನಕ್ಕೆ ಕೇಡಿಲ್ಲವಾಗಿ. ನಿಮ್ಮ ಒಡೆತನ ಅಂತಂದ್ರೆ ಇಡೀ ಸೃಷ್ಟಿ ನಿಮ್ಮ ಒಡೆಯ, ಇಡೀ ಸೃಷ್ಟಿಗೆ ಒಡೆಯ ನೀನು. ನಾನು ತೊತ್ತುತನಕ್ಕೆ ಕೇಳಿಲ್ಲ. ನಿನ್ನ ಒಂದು ಬಳಿಯ ಆ ಒಂದು ಇದನ್ನ ಇಟ್ಕೊಂಡು ಬಂದಂಥವನು, ಆ ನಿನ್ನ ಒಂದು ವ್ಯವಸ್ಥೆ ಒಳಗಡೆ ಬದುಕ್ತಾ ಇರುವಂತ ಒಬ್ಬ ಸಣ್ಣ ಮರಳು ಕಾಡಿನಷ್ಟು ಚಿಕ್ಕದಾದಂತ ವ್ಯಕ್ತಿ ನಾನು. ಎನ್ನ ತೊತ್ತುತನಕ್ಕೆ ಕೇಳಿಲ್ಲ. ನನ್ನ ಭೃತ್ಯಾಚಾರ, ನಾನು ಎಷ್ಟು ಸೇವೆ ಮಾಡಿದ್ರು ಕೂಡ ಅದು ಕಡಿಮೆನೆ. ಯಾಕೆಂದ್ರೆ ಇಲ್ಲಿ ಸೃಷ್ಟಿಯಲ್ಲಿ ಎಲ್ಲವನ್ನ ಕೂಡ ನಾವು ಅನುಭವಿಸ್ತಾ ಇರ್ತೇವೆ. ಅದಕ್ಕೆ ಕೃತಜ್ಞತಾ ಭಾವವಾಗಿ ಪೂರ್ವಕವಾಗಿ ಆ ಸೇವೆಯನ್ನ ಮಾಡಬೇಕು. ಯಾವುದರಲ್ಲೂ ಕೂಡ, ಎಲ್ಲದರಲ್ಲೂ ಕೂಡ ವಿನಯತೆ ಅಳವಟ್ಟಿರಬೇಕು ಅನ್ನುವುದು, ಭ್ರಾತೃತ್ವ ಭೃತ್ಯಾಚಾರಗಳು ನಮ್ಮಲ್ಲಿ ಅಳವಟ್ಟಿರಬೇಕು ಅನ್ನುವುದೇ ಈ ತೊತ್ತುತನಕ್ಕೆ ಕೇಡಿಲ್ಲ ಅನ್ನುವುದ ಅರ್ಥ. ಕೊನೆ ವಚನ ಈ ಸಂಚಿಕೆಗೆ 355. ಕೈಯ ಬೋಹರಿಗೆ ಮಂಡೆಯ ಮೇಲೆ ಸಿಂಬೆ, ಸಿಂಬಕನ ಮನೆಯ ಮಗ ನಾನಯ್ಯ, ಕೂಡಲ ಸಂಗಮ ದೇವರ ಮಂಚದ ಕೋಡೇರಿ ಬಂದ ತೊತ್ತಿನ ಮಗ ನಾನಯ್ಯ. ಕೈಯಲ್ಲಿ ಬೋಹರಿಗೆ, ಕೈಯ ಬೋಹರಿಗೆ ಅಂದ್ರೆ ಕೈ ಪೊರಕೆ, ಕಸ ಗುಡಿಸ್ತಾರಲ್ಲ ಆ ಪೊರಕೆ. ಹಿಂದೆ ಇದು ಏನು ಪೌರ ನೌಕರರು ಅಂತ ಕರಿತೀವಲ್ವಾ, ಹೆಸರು ಬೀದಿಯನ್ನ ಸ್ವಚ್ಛ ಮಾಡುವಂತವ್ರು, ಅದನ್ನ ಈ ಕೈಯಲ್ಲಿ ಬೋಹರಿಗೆ, ಆ ಬಹರಿಗೆ ಇದು ಪೊರಕೆಯನ್ನ ಇಟ್ಕೊಂಡು ಕ್ಲೀನ್ ಮಾಡೋಂಥದ್ದು, ಸ್ವಚ್ಛ ಮಾಡೋಂಥದ್ದು. ಮಂಡೆಯ ಮೇಲೆ ಸಿಂಬೆ, ಸಾಮಾನ್ಯ ಓಡ್ಲಿಕ್ಕೆ ಮಂಡೆ ಮೇಲೆ, ತಲೆ ಮೇಲೆ ಒಂದು ಸಿಂಬೆ ಹಾಕೊಂಡಿರೋದು. ಸಿಂಬಕನ ಮನೆಯ ಮಗ ನಾನಯ್ಯ. ಸಿಂಬಕ ಅಂದ್ರೆ ಸೇವಕ, ಅಂಥವರ ಸೇವಕನ ಮನೆಯ ಮಗ ನಾನು ಅಂತ ಮತ್ತೊಂದು ಸಾರಿ ಹೇಳ್ತಾ ಇದ್ದಾರೆ. ಕೂಡಲ ಸಂಗಮ ದೇವರ ಮಂಚದ ಕೋಡೇರಿ ಬಂದ ತೊತ್ತಿನ ಮಗ ನಾನಯ್ಯ. ಅಂದ್ರೆ ಆ ದೇವರ ಆಶೀರ್ವಾದವನ್ನು, ಕೂಡಲ ಸಂಗಮ ದೇವರ ಶಿವನ ಆಶೀರ್ವಾದವನ್ನ ಹೊತ್ತು ಅನುಗ್ರಹಿತನಾಗಿ ಬಂದಂತ ಅಂತ ಸೇವಕನ ಮನೆಯ ಮಗ ನಾನು ಅನ್ನೋ ಒಂದು ವಿಚಾರವನ್ನ ಗುರು ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ.
ಇಲ್ಲಿಗೆ ಈ ವಚನಗಳು ಅಂದ್ರೆ ಮಾದಾರ ಚೆನ್ನಯ್ಯ, ಕಕ್ಕಯ್ಯ, ಹಿರಿಯಯ್ಯ, ಶೊಪಚಯ್ಯ ಈ ರೀತಿಯಾದಂತ ವಿಚಾರಗಳನ್ನ ತೆಗೆದುಕೊಂಡು ಹೇಳುವ ವಚನಗಳು ಇಲ್ಲಿಗೆ ಮುಕ್ತಾಯ ಆಗಿ ಮುಂದೆ ಬೇರೆ ರೀತಿಯಾದಂತ ವಚನಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಅವು ಕೂಡ ಭೃತ್ಯಾಚಾರದ ವಚನಗಳೇ, ಆದ್ರೆ ಒಂದೊಂದು ವಚನ ಒಂದೊಂದು ದಿಕ್ಕಿನಲ್ಲಿ ನಮ್ಮನ್ನ ಕರೆದುಕೊಂಡು ಹೋಗುತ್ತೆ. ಹಾಗಾಗಿ ಇಲ್ಲಿ ತನಕ ನೋಡಿದಂತ ವಚನಗಳು ನಮಗೆ ಏನನ್ನ ಪಾಠ ಕಲಿಸ್ತವೆ ಅಂತ ಅಂದ್ರೆ, ನಾವು ಒಬ್ಬ ವ್ಯಕ್ತಿ ಜ್ಞಾನಿ ಆದ್ರೆ, ಅನುಭಾವಿ ಆದ್ರೆ, ಸಾಧಕನಾದ್ರೆ, ಸಿದ್ಧಿಯನ್ನ ಪಡೆದುಕೊಂಡ್ರೆ ಯಾರೇ ಆಗ್ಲಿ ಆತ ಮೌನಿಯಾಗಿ ಜಗತ್ತನ್ನ ಮರೆತು ತನ್ನಷ್ಟಕ್ಕೆ ತಾನು ಮೌನದಲ್ಲಿ ಅನುಷ್ಠಾನ ಮಾಡ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಅಲ್ಲಿ ಆದ ನಂತರ, ಜ್ಞಾನವನ್ನ ಸಂಪಾದಿಸಿದ ನಂತರ, ಅನುಭಾವಿ ಆದ ನಂತರ ಮತ್ತೆ ಜಗತ್ತಿನ ಉದ್ಧಾರಕ್ಕೆ ತಾನು ನಿಲ್ಲಬೇಕು. ಜಗತ್ತನ್ನ ಹಿಂದೆ ಬಿದ್ದಂಥವರನ್ನ ಅಥವಾ ಅವಶ್ಯಕತೆ ಇದ್ದಂಥವರನ್ನ ತನ್ನ ಜೊತೆಗೆ ಕರೆದುಕೊಂಡು ಹೋಗುವ ಪ್ರಯತ್ನವನ್ನ ಮಾಡಬೇಕು ಅನ್ನುವುದು ಈ ಎಲ್ಲ ವಚನಗಳ ಒಂದು ಸಾರಾಂಶ ಅಂತ ನನ್ನ ಒಂದು ಅನಿಸಿಕೆ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ ಅಂತ ಕೇಳ್ಕೊಳ್ತಾ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣು ಶರಣಾರ್ಥಿ.